ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಮಾನಸಾಸ್ ಕಿಚನ್ ವ್ಲಾಗ್ಗೆ ಸ್ವಾಗತ. ಇವತ್ತಲ್ಲ, ನಾಳೆ ಸತ್ಯನಾರಾಯಣ ಕಥೆ ಮತ್ತು ಸತ್ಯಗಣಪತಿ ಕಥೆ ಇದೆ ನಮ್ಮ ಮನೆಯಲ್ಲಿ. ಅದಕ್ಕೋಸ್ಕರ ಎಲ್ಲ ಪ್ರಿಪ್ರೇಷನ್ ನಡೀತಾ ಇದೆ. ಎಲ್ಲ ದೇವ್ರ ಪಾತ್ರೆಯನ್ನು ತಿಕ್ಕುತ್ತಾ ಇದ್ದೀನಿ ನಾನು. ಕ್ಲೀನಾಗಿದೆ, ಸ್ವಲ್ಪ ತೊಳಿತಾ ಇದ್ದೀವಿ, ಯಾಕಂದರೆ ಸ್ವಲ್ಪ ಧೂಳಾಗಿರುತ್ತಲ್ವ, ಅದಕ್ಕೋಸ್ಕರ ಎಲ್ಲದನ್ನು ತೊಳೆದು ಇಲ್ಲಿ ಒಣಸ್ಲಿಕ್ಕೆ ಹಾಕಿದ್ದೀನಿ. ಇಲ್ಲಾಂದರೆ ಸ್ವಲ್ಪ ಕಪ್ಪಕ್ಕಾಗಿಬಿಡುತ್ತದು, ಅದಕ್ಕೋಸ್ಕರ ಒಂದೊಂದಾಗಿ ಎಲ್ಲದನ್ನು ರೆಡಿ ಮಾಡ್ಕೊತಾ ಇದ್ದೀವಿ. ಇದೇ ನೋಡಿ ನಮ್ಮ ಮನೆಗೆ ಮೆಟ್ಲೇ ರಾಶಿ. ಎಲ್ಲಿ ನೋಡಿದ್ರು ಮೆಟ್ಲೇ ನಮ್ಮ ಮನೆಯಲ್ಲಿ. ಈಗ ಅಬಲಿ ಹೂವನ್ನ ನಾನು ಕಟ್ತಾ ಇದ್ದೀನಿ. ಕಟ್ಟೋದಕ್ಕೆ ಬಂದಿದ್ದೀನಿ ನಾನು ಅಬಲಿ ಹೂವನ್ನ. ಇದನ್ನು ನಮ್ಮ ಮನೆಯವ್ರ ತಮ್ಮ ಬೆಂಗಳೂರಿಂದ ತಗೊಂಡು ಬಂದಿದ್ದಾರೆ. ಸುಟ್ಟ ಹೂ ಇದು. ಇದ್ರ ಮಾಲೆ ಮಾಡಬೇಕೀಗ. 2 ಕಥೆ ಇದೆಯಲ್ವ, 2 ದೇವ್ರ ಫೋಟೋಗೆ 2 ಮಾಲೆಯನ್ನು ಮಾಡ್ತಾಯಿದ್ದೀನಿ. ಮಾಡಿದ್ದೀನಿ ನೋಡಿ ಮಾಲೆನ. ಕೂತು ಸಾಕಾಗೋಯ್ತು ಇದು ಕಟ್ಟಬೇಕಿದ್ರೆ. ತುಂಬಾ ಟೈಮ್ ತಗೊಳುತ್ತೆ ಮಾತ್ರ. ಇದು ಬಾಕಿ ಇದ್ದದ್ದನ್ನು ದೇವ್ರಿಗೆ ಹೀಗೆ ಹಾಕೋದಕ್ಕಂತ ಇಟ್ಟಿದ್ದೀವಿ. ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀವಿ ಅಷ್ಟೇ. ಇದು ಘಾಟಿ ಅಬಲಿ ಹೂ. ಇದು ಸ್ವಲ್ಪ ಕೇಸರಿ ಕಲರಲ್ಲಿದೆ. ಇಲ್ಲಿ ನೋಡಿ, ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿದ್ದೀವಿ ನಾವು. ಪತ್ರೆ, ಹೂವು, ತುಳಸಿ, ಸ್ವಲ್ಪ ಈ ದೇವ್ರಿಗೆ ಏನೇನು ಬೇಕು ಅಂತ ಭಟ್ರು ಲಿಸ್ಟ್ ಕೊಟ್ಟಿದ್ರಲ್ವ, ಅದನ್ನೆಲ್ಲ ತಂದು ಇಟ್ಟಿದ್ದೀವಿ ನಾವಿಲ್ಲಿ. ಪ್ರಸಾದಕ್ಕೆ ಎಲ್ಲದನ್ನು ರೆಡಿ ಮಾಡಿ ಇಟ್ಟಿದ್ದೀವಿ. ನಾನು ವಾಯ್ಸ್ ಓವರ್ ಕೊಡಬೇಕಿದ್ರೂ ಬ್ಯಾಕ್ ಸೈಡಿಂದ ಎಲ್ಲ ಸೌಂಡ್ ಬರ್ತಾನೇ ಇದೆ. ಇದು ರಾತ್ರಿ ಕ್ಲಿಪ್ಪಿಂಗ್. ಇದು ಎಲ್ಲದು ಶಾಮಿಯಾನೆಲ್ಲ ಹಾಕೋದಕ್ಕೆ ಬಂದಿದ್ದಾರೆ ನಮ್ಮ ಮನೆಗೆ. ಬಿಸಿಲು ಜಾಸ್ತಿ ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪನೇ ಸಾಮಾನು ಹಾಕ್ಸಿದ್ದೀವಿ ಇಲ್ಲಿ. ನೆಕ್ಸ್ಟ್ ಡೇ ಕ್ಲಿಪ್ಪಿಂಗ್ ಇದು. ಬೆಳಿಗ್ಗೆ ಪೂಜೆ ದಿನ ಎಲ್ಲದನ್ನು ಕರೆಕ್ಟಾಗಿ ಹಾಕಿ ರೆಡಿ ಮಾಡಿದ್ದೀವಿ. ಮೊದಲೆಲ್ಲ ಈ ಮಡ್ಲೆಲ್ಲ ನಾವು ಮಟವು ಅಂತ ಕರಿತೀವಿ, ಅದು ಹಾಕ್ತಾಯಿದ್ರು ಮೊದಲೇ. ಈಗ ಇನ್ಸ್ಟೆಂಟ್ ಫೋನ್ ಮಾಡಿದ್ರೆ ಸಾಕು, ಶಾಮಿಯಾನ ತಂದು ಹಾಕಿಬಿಟ್ಟು ಹೋಗ್ತಾರೆ. ಜೊತೆಗೆ 4-5 ಕುರ್ಚಿನೂ ಕೊಟ್ಟು ಹೋಗ್ತಾರೆ. ದೇವ್ರಿಗೆ ಪೂಜೆಗೆಲ್ಲ ರೆಡಿ ಆಗ್ತಾ ಇದೆ. ಫೋಟೋ ಎಲ್ಲ ಕೂಳಿಸಿದ್ದೀವಿ ಅಟ್ಟೆ ಕಟ್ಟಿ. ಜೊತೆಗೆ 2 ಸೈಡ್ 2 ಬಾಳೆ ಕಂಬನ ಕಟ್ಟಿದ್ದೀವಿ. ನಂದಾಗೆ ರೆಡಿ ಆಗ್ತಾ ಇದೆ ಎಲ್ಲದೂ. ನಾವು ಕೂಡ ರೆಡಿ ಆಗ್ತಾಯಿದ್ದೀವಿ ಒಳಗಡೆ. ಸೀರೆ ಇಡೋದಕ್ಕೆ ಟೈಮ್ ಹೋಗುತ್ತಲ್ವ, ಅದಕ್ಕೋಸ್ಕರ. ಇದು ಒಳಗಡೆ ಕ್ಲಿಪ್ಪಿಂಗು. ದಿನನಿತ್ಯದ ಪೂಜೆ ಇರುತ್ತಲ್ವ ದೇವ್ರದ್ದು, ಅದು ಕೂಡ ಆಗಿದೆ. ಫುಲ್ ಹೂವೆಲ್ಲ ಹಾಕಿ ಪೂಜೆ ಮಾಡಿದ್ದೀವಿ ಇವತ್ತೇ. ಡೈಲಿ ಪೂಜೆ ಆದರೆ ನಾವು ಮನೆ ಹೂವನ್ನೇ ಹಾಕ್ತೀವಿ. ಇಲ್ಲೇನಾದರೂ ಸ್ಪೆಷಲ್ ಇದ್ದರೆ ಹೊರಗಡೆಯಿಂದ ಸ್ವಲ್ಪ ಹೂವನ್ನು ತಂದು ಹಾರ ಎಲ್ಲ ಹಾಕ್ತೀವಿ. ಇಲ್ಲೆಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ ನೋಡಿ, ಪೂಜೆಗೆ ಏನು ಬೇಕು ಎಲ್ಲದನ್ನು. ಸುಮಾರಷ್ಟು ರೆಡಿ ಮಾಡಿ ಇಟ್ಟಿದ್ದೀವಿ. ಪೂಜೆಗೆ ಭಟ್ರು ಬಂದು ಎಲ್ಲದು ರೆಡಿ ಮಾಡ್ತಾ ಇದ್ದಾರೆ. ನಾವು ರೆಡಿಯಾಗಿ ಕೂತ್ಕೊಳ್ಳೋದಷ್ಟೇ ಬಾಕಿ. ಒಂದೊಂದಾಗೆ ಎಲ್ಲ ಕೆಲಸಗಳು ಆಗ್ತಾ ಇವೆ ಒಳಗಡೆಯಿಂದ. ನೋಡಿ, ಭಟ್ರೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲ ಸಾಮಾನೆಲ್ಲ ತಂದು ಇಟ್ಟಿದ್ದೀವಿ ನಾವು. ಪಡಿ ಎಲ್ಲ ಮಾಡ್ಕೊತಿದ್ದಾರೆ. ಸುಮಾರಷ್ಟು ಕೆಲಸಗಳು ಬಾಕಿ ಇವೆ. ಪೂಜೆ ಅಂದರೆ ಹಾಗಲ್ವ, ಸುಮಾರಷ್ಟು ಎಲ್ಲದನ್ನು ತರಬೇಕಾಗತ್ತೆ. ಇದೊಡೆ ನಮ್ಮ ಪೂಜೆಲಿ ಕೂತಿರೋಂಥ ಕ್ಲಿಪ್ಸ್ ಇದು. ಇದು ನಮ್ಮದು ನೆಕ್ಸ್ಟ್ ಡೇ ಬಸ್ಸಲ್ಲಿ ಕೂತಿರ್ಬೇಕಾದ್ರೆ ನಾನು ತಗೊಂಡಿರೋಂಥ ಕ್ಲಿಪ್ಸ್ ಇದು. ಇಲ್ಲೊಂದು ನದಿ ಇದೆ, ಅಘನಾಶಿನಿ ನದಿ. ಮುಂದೆ ಹೋದ್ಮೇಲೆ ಗೊತ್ತಾಯಿತು ನನಗೆ ಇಲ್ಲಿ ಬೋಟಿಂಗ್ ಎಲ್ಲ ಇದೆ ಅಂತ. ಆವಾಗ ಶೂಟಿಂಗ್ ಮಾಡೋದಕ್ಕೆ ಮರ್ತೋದೆ, ಯಾಕಂದರೆ ಬಸ್ ಮೂವಲ್ಲಿತ್ತಲ್ವ. ಒಂದು ಸ್ವಲ್ಪ ಕ್ಲಿಪ್ಸ್ ತೊಗೊಂಡಿದ್ದೀನಿ ಅಷ್ಟೇ. ಇದು ನಮ್ಮ ದೇವ್ರ ಮನೆ, ದೊಡ್ಡ ದೇವ್ರ ಮನೆ. ಇಲ್ಲಿ ಪೂಜೆ ಇತ್ತು, ವರ್ಧಂತಿ, ಹಾಗಾಗಿ ಹೋಗಿದ್ವಿ ನಾವು.
ಪಶುಪತಿ ಸುತನೇ ವಿಘ್ನೇಶ್ವರನೇ ಗಣಪತಿ ನಿನಗೆ ಗಣಪತಿ ನಿನಗೆ ಗಣಪತಿ ನಿನಗೆ ಅಭಿವಂದಿಸುವೆ. ಇದೇ ನಮ್ಮ ದೇವ್ರ ಮನೆ ನೋಡಿ, ಎಲ್ಲ ರೆಡಿಯಾಗಿದೆ, ಪೂಜೆಗೆ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿ ತುಳಸಿ ಕಟ್ಟೆ ಇದು ನಮ್ಮದು. ಇಲ್ಲಿ ಫಸ್ಟ್ ಪೂಜೆ ನಡೆಯುತ್ತೆ, ಆಮೇಲೆ ಬೇರೆ ಕಡೆ ಎಲ್ಲ ಪರಿವಾರ ದೇವರುಗಳಿಗೆ ಪೂಜೆಗಳನ್ನ ಮಾಡ್ತಾರೆ. ಇಲ್ಲಿ ತಿರುಪತಿ ದೇವರಿಗೆ ಪೂಜೆ ಮಾಡ್ತಿದ್ದಾರೆ. ವರ್ಷಂಪ್ರತಿಯಾಗಿ ತಿರುಪತಿ ದೇವರು ಮಾಡ್ತಾರೆ. ಇಲ್ಲಿ ಹಣ್ಣು ಎಲ್ಲ ಪ್ರಸಾದನ ನೈವೇದ್ಯಕ್ಕಂತ ಇಟ್ಟಿದ್ದಾರೆ. ಈಗೆಲ್ಲ ಸೀಸನ್ ಅಲ್ವಾ, ಅದೇ ಫ್ರೂಟ್ಸ್ಗಳನ್ನ ಇಟ್ಟಿದ್ದೀವಿ. ಇದು ನಾವು ಕೊಟ್ಟಂಥ ಉಡಿ. ಇದು ಪೂಜೆ ಎಲ್ಲ ಮುಗಿಸ್ಕಿ ಮನೆಗೆ ಬಂದಿದ್ದೀವಿ ನಾವು. ಇದು ನಮ್ಮದು ನೆಕ್ಸ್ಟ್ ಡೇ ಕ್ಲಿಪ್ಪಿಂಗ್. ಇದು ರಾತ್ರಿಗೆ ಮನೆಯವರ ತಮ್ಮನ ಬರ್ಡೇ ಇತ್ತು, ಅದರ ಸೆಲೆಬ್ರೇಷನ್ ಸ್ವಲ್ಪ ಕ್ಲಿಪ್ಸ್ ಮಾಡ್ತಾ ಇದ್ದೀನಿ. ಯಾವುದು ಫೋಟೋಸ್ ಎಲ್ಲ ಏನೂ ಹಾಕ್ತಿಲ್ಲ. ಅದ್ರ ಜೊತೆಗೆ ಸ್ವಲ್ಪ ನಾನ್ ವೆಜ್ ಎಲ್ಲ ತಂದಿದ್ರು ಮನೆಗೆ ಹೊರಗಡೆಯಿಂದ. ಅದೇ ಪಾರ್ಟಿ ನಡೀತಾ ಇದೆ ಇವತ್ತೇ ರಾತ್ರಿ ಊಟಕ್ಕಿದು. ಇದು ಫಿಶ್, ಸಿಲ್ವರ್ ಫಿಶ್ ಅಂತಾರಲ್ಲ ಅದು, ಜೊತೆಗೆ ಈ ಚಿಕನ್ ಸುಕ್ಕ, ಜೊತೆಗೆ ಅನ್ನ ಮತ್ತು ಬೇಳೆ ಸಾರು. ಇದೆಲ್ಲ ಆದಮೇಲೆ ಐಸ್ ಕ್ರೀಮ್ ಪಾರ್ಟಿ. ಬರ್ಡೇ ಅಂದರೆ ಹಾಗೆ ಅಲ್ವಾ, ಐಸ್ ಕ್ರೀಮ್ ಇರಲೇಬೇಕು. ಮಕ್ಕಳೆಲ್ಲ ಐಸ್ ಕ್ರೀಮ್ ಎಲ್ಲ ತೊಗೊಂಡು ಕೂತಿದ್ದಾರೆ ಇಲ್ಲಿ, ನನಗೆ ಬೇಕು ನನಗೆ ಬೇಕು ಅಂತೇಳಿ. ಎಲ್ಲರೂ ಐಸ್ ಕ್ರೀಮ್ನ ಹಚ್ಕೊಂಡು ತಿಂತಾ ಇದ್ದಾರೆ. ಜೊತೆಗೆ ಕಲ್ಲಂಗಡಿ ಹಣ್ಣು, ಫ್ರೂಟ್ಸು ಎಲ್ಲನೂ ಹಾಗೆ ಹಾಕ್ತಾಯಿದ್ದೀವಿ. ಇದು ಅದರ ನೆಕ್ಸ್ಟ್ ಡೇ ಕ್ಲಿಪ್ಪಿಂಗು. ಎಲ್ಲ ಕ್ಲಿಪ್ಪಿಂಗು ನಾನು ಒಂದು ಸತಿ ಆ್ಯಡ್ ಮಾಡಿ ಹಾಕಿದ್ದೀನಿ. ಇದು ನಾನು ನಮ್ಮ ಅಮ್ಮನ ಮನೆಗೆ ಹೊರಡಬೇಕಂತ ಸ್ಟೇಷನಿಗೆ ಬಂದು ಕೂತಿದ್ದೀನಿ, ರೈಲ್ವೆ ಸ್ಟೇಷನ್ಗೆ. ಆವಾಗಲೇ ನಾನು ಕ್ಲಿಪ್ಸ್ನ ತೊಗೊಂಡಿದ್ದೀನಿ. ಇದು ಕುಮಟಾ ರೈಲ್ವೆ ಸ್ಟೇಷನ್. ಸುಮಾರು ವರ್ಷನೇ ಆಯಿತು ಟ್ರೈನಲ್ಲಿ ಹೋಗ್ದೇನೆ, ಬರೀ ಬಸ್ಸಲ್ಲೇ ಹೋಗೋದು ನಾವು. ಯಾಕಂದರೆ ಇಲ್ಲಿಂದ ಬೆಳಗಾವಿಗೆ ಸರಿಯಾಗಿ ಟ್ರೈನ್ ಕೂಡ ಇಲ್ಲ ವ್ಯವಸ್ಥೆ. ಅದು ಅಲ್ಲದೆ ಲೇಟಾಗಿ ಬಿಡುತ್ತೆ ಹೋಗಿ ಮುಟ್ಟೋ ತನಕ. ನಮಗೆ ಇಲ್ಲಿ ಅಂದರೆ ಸ್ವಲ್ಪ ಹತ್ತಿರ ಆಗುತ್ತೆ, ಕುಮಟಾದಿಂದ ಭಟ್ಕಳ ಇಲ್ಲ ಮಂಗಳೂರು, ಅಲ್ಲಿ ಅಂದರೆ ಸ್ವಲ್ಪ ಹತ್ತಿರನೇ ಆಗುತ್ತೆ ನಮಗೆ, ಆರಾಮಾಗಿ ಹೋಗ್ಬೋದು. ಆದರೆ ಒಂದೇ ಇಲ್ಲಿ ನೋಡಿ, ನಾವು ಟ್ರೈನಿಂದ ಅಂಗಡಿಗೆಲ್ಲ ಬಂದು ತಿಂಡಿ ಎಲ್ಲ ತೊಗೊಂಡು ಈಗ ಹೊರಗಡೆ ಬಂದಿದ್ದೀವಿ. ಇಲ್ಲಿ ನಾವು ಕಾಯ್ತಾ ಇದ್ದೀವಿ, ಬಟ್ ಗೂಡ್ಸ್ ಬಂದು ನಿಂತಿದೆ ಇಲ್ಲಿ. ಸುಮಾರು ಒಂದು 2 ತಾಸಷ್ಟು ಕಾದು ಸುಸ್ತಾಯಿತು, ಟ್ರೈನ್ ಬರ್ತಾ ಉಂಟು ಅಂಥೇಳಿ. ಅಂತೂ ಇಂತೂ ಬಂದು ಹೊರಟಿದೆ ಟ್ರೈನು. ಎಷ್ಟು ಚೆಂದ ಇದೆ ನೋಡಿ ವ್ಯೂಸ್ ಎಲ್ಲ. ಎಷ್ಟು ವರ್ಷ ಆಯಿತು ಏನು ಇದನ್ನೆಲ್ಲ ನೋಡಿ. ಬಸ್ಸಲ್ಲಿ ಹೋದರೆ ಇದೆಲ್ಲ ಸಿಕ್ಕೋದೇ ಇಲ್ಲ, ಈ ನದಿಗಳು ಕೆರೆಗಳು ಎಲ್ಲ. ಗುಡ್ಡ ಎಲ್ಲ ಎಷ್ಟು ಚೆಂದ ಇದೆ ನೋಡಿ. ಅಲ್ಲಲ್ಲಿ ಸ್ವಲ್ಪ ಈ ಕೆಸರು ಅಂತಿರೋಲ್ಲ ಆ ರೀತಿ ಇದೆ, ಮಧ್ಯದಲ್ಲಿ ನೀರಿದೆ, ಚೆಂದ ಇದೆ ನೋಡಿ.